ಕರ್ನಾಟಕ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಆಗಸ್ಟ್ 14ರಂದು ಆಯ್ಕೆಯಾದ ರೋಣ ಮತಕ್ಷೇತ್ರದ ಹಿರಿಯ ಶಾಸಕ ಗುರುಪಾದ ಗೌಡ್ ಸಂಗನಗೌಡ್ ಪಾಟೀಲ್ ಅವರನ್ನು ರೋಣ ನಗರದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಅವರು, ಇಂದು ನನಗೆ ಸಾಂವಿಧಾನಿಕ ಹುದ್ದೆ ದೊರೆತಿರುವುದರ ಹಿಂದೆ ರೋಣ ಮತಕ್ಷೇತ್ರದ ಜನರ ಅಪಾರ ಬೆಂಬಲ, ಆಶೀರ್ವಾದ ಮತ್ತು ತ್ಯಾಗವಿದೆ. ಇದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಭಾವುಕರಾಗಿ ಹೇಳಿದರು. ತುಮಕೂರಿನಿಂದ ಬೆಂಗಳೂರಿನವರೆಗೆ ಕೈಗೊಂಡ ಪಾದಯಾತ್ರೆಯಲ್ಲಿ ಹಿರಿಯರು ತಮ್ಮ ವಯಸ್ಸನ್ನು ಲೆಕ್ಕಿಸದೆ ಭಾಗವಹಿಸಿ ನೀಡಿದ ಬೆಂಬಲದ ಪ್ರತಿಫಲವಾಗಿ ಇಂದು ಕರ್ನಾಟಕ ರಾಜ್ಯದ ಅತ್ಯಂತ ಗೌರವಾನ್ವಿತ ಹುದ್ದೆಯಾದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಅವಕಾಶ ದೊರೆತಿದೆ ಎಂದು ಅವರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಜಿಎಸ್ ಪಾಟೀಲ್ ಅವರ ದೀರ್ಘಕಾಲದ ಸಾರ್ವಜನಿಕ ಸೇವೆ, ಸರಳತೆ ಹಾಗೂ ರಾಜಕೀಯ ಅನುಭವವನ್ನು ಸ್ಮರಿಸಿ ಅಭಿನಂದಿಸಲಾಯಿತು. ವಿಧಾನಸಭೆಯ ಘನತೆ, ಸಂವಿಧಾನದ ಆಶಯಗಳು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಭಾಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಜಿಎಸ್ ಪಾಟೀಲ್ ಅವರ ಆಯ್ಕೆ ಗದಗ ಜಿಲ್ಲೆ ಹಾಗೂ ರೋಣ ಮತಕ್ಷೇತ್ರದ ಜನತೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನ್ಯೂಸ್ ರಿಪೋರ್ಟ್ ಮಂಜು ಹೂವಿನಹಾಳ, ಗದಗ ಜಿಲ್ಲಾ, ಚೇತಕ್ ಟಿವಿ ವರದಿಗಾರರು.